ನಬಿಲಾ ಎಲ್ಲದೀಪ ಆಲ್ ದ ಬೆಸ್ಟ್ ಅಂದ್ರೆ ಇನ್ನು ಎಕ್ಸಾಮ್ ಸೆಂಟರ್ ಇದೆ ಇವನು PSI. ಓಕೆ ಸರಿ. ಹಾ ಎಲ್ಲ ಕ್ವಶನ್ ಪೇಪರ್ ನೋಡಿ ಇಲ್ಲಿ PC PSI PC RRB ಗ್ರೂಪ್ ಡಿ RRB ಗ್ರೂಪ್ ಡಿ RRB ಗ್ರೂಪ್ ಡಿ PSI KSISF PSI SDA PC PSISF PC IS PC ಸೊ ಎಲ್ಲಾ ಟೈಪ್ ಕ್ವಶನ್ಸ್ ಕವರ್ ಮಾಡ್ತಿದ್ದೀನಿ. ಓಕೆನಾ, ಒಂದು ಚಾಪ್ಟರ್ ತಗೊಂಡ್ರೆ ಅದ್ರಲ್ಲಿ ಎಲ್ಲಾ ಟೈಪ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ನವೀನ್ ಅವರೇ, ಅದರಲ್ಲಿ ಕ್ವಶನ್ಸ್ ಎಲ್ಲ RRB ಇದಾವೆ. ಓಕೆ ಸರಿ. ಹಾಗಾದ್ರೆ ಈಗ ನಿಮ್ಗೆ A to Z ಲೆಟರ್ಸ್ ಗೊತ್ತಿರ್ಬೇಕು. ಯಾವ್ಯಾವ ಲೆಟರ್ಸ್ ಯಾವ್ಯಾವ ಪ್ಲೇಸ್ ಅಲ್ಲಿ ಇದೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಆಯ್ತಾ? ಓಕೆ, A to Z ಗೊತ್ತಿರ್ಬೇಕು. ಬನ್ನಿ ಹಾಗಾದ್ರೆ ನಾನು ಸ್ವಲ್ಪ ಕೆಲವೊಂದು ಟ್ರಿಕ್ ಹೇಳ್ತೀನಿ, ಆ ಟ್ರಿಕ್ ಗಳನ್ನ ನೆನ್ಪಿಟ್ಕೋಬೇಕು. ಆಯ್ತಾ? ಈಗ ABCD ಗೊತ್ತಿದೆ, ABCD ನಿಮ್ಗಂತೂ ಗೊತ್ತಿದೆ. ಇದು 4 ಅಕ್ಷರ, ಇದಕ್ಕೆ ಏನ್ ಟ್ರಿಕ್ ಬೇಡ. 1 2 3 4. ಇದು ಲಾಸ್ಟ್ XYZ ಏನಿದೆಲ್ಲ, ಲಾಸ್ಟ್ XYZ ಗೂ ಏನ್ ಬೇಡ, Z ಇದ್ರೆ ಸಾಕು. ಇದು 24 25 26. ಓಕೆ, ಇನ್ನ ಇದು ಒಂದ್ ನೆನ್ಪಿಟ್ಕೊಳ್ಳಿ, ಈ ಜ್ಯೋತಿ ಅಂತ ನೆನ್ಪಿಟ್ಕೊಳ್ಳಿ. ಈ 5ನೇ ಅಕ್ಷರ, J 10ನೇ ಅಕ್ಷರ, O 15ನೇ ಅಕ್ಷರ, T 20, Y 25. ಇದು ನೆನ್ಪಿಟ್ಕೊಳ್ಳಬೇಕು. ಓಕೆನಾ? ABCD ಅದು 4 ಅಕ್ಷರ ಅಂತ ನಿಮ್ಗೆ ಗೊತ್ತಿದೆ. ಸ್ಟಾರ್ಟಿಂಗ್ 4, ಲಾಸ್ಟ್ XYZ ಲಾಸ್ಟ್ 3. ಇನ್ನು ಈ ಜ್ಯೋತಿ ಅಂದ್ರೆ 5 10 15 20 25. ಕ್ಲಿಯರ್ ಇದು? ಆಯ್ತು. ಈಗ ನೋಡಿ, ಈಗ ಕೆಲವೊಂದು ಟ್ರಿಕ್ ಹೇಳ್ತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನಮಸ್ತೆ. ನೋಡಿ, F ಇದನ್ನ ಹೆಂಗ್ ನೆನ್ಪಿಟ್ಕೋಬೇಕು? F ಯಾವ ತರ ಕಾಣುತ್ತೆ? F ಈ ತರ 6 ತರ ಕಾಣುತ್ತೆ, ಹೌದಾ? ಹಾಗಾದ್ರೆ F 6ನೇ ಅಕ್ಷರ. ಓಕೆ, ಆಮೇಲೆ G ಯಾವ ತರ ಕಾಣುತ್ತೆ ನೋಡಿ, ಇಲ್ಲಿ ನೋಡಿ G 7ನೇ ಅಕ್ಷರ ತರ ಕಾಣುತ್ತೆ, ಇದು 7. ಓಕೆ, ಗುಡ್ ಮಾರ್ನಿಂಗ್. H ಯಾವ ಅಕ್ಷರ ತರ ಕಾಣುತ್ತೆ ನೋಡಿ, H ಇಲ್ಲಿ 8ನೇ ಅಕ್ಷರ ತರ ಕಾಣುತ್ತದೆ, ಇದು 8. ಇನ್ನ I ಇದನ್ನ ಸ್ವಲ್ಪ ನೀವೇನ್ ಮಾಡ್ಬೇಕು, I ನ ಇಲ್ಲಿ ಹಿಂಗ್ ಸೇರ್ಸ್ಕೊಂಡ್ಬಿಡ್ಬೇಕು. I 9ನೇ ಅಕ್ಷರ ಆಗತ್ತೆ. ಓಕೆ, J ಅಂತೂ ಗೊತ್ತಿದೆ, ಈ ಜೊತೆಲಿ J ಗೊತ್ತಿದೆ. ಇನ್ನ K ಏನಿದೆಲ್ಲ, K ಏನ್ ಮಾಡ್ಬೇಕು, ಹಿಂಗೆ ಒಂದು ಲೈನ್ ಇದು ಮಾಡ್ಕೊಂಡ್ಬಿಡು K ನ. ಓಕೆ, ಇದೇನಿದೆಲ್ಲ ಹಿಂಗೆ ಇದನ್ನ ಒಂದು ಸ್ಟ್ರೈಟ್ ಮಾಡ್ಕೊಂಡ್ಬಿಡಿ. ಹಂಗಾದ್ರೆ K ಎಷ್ಟಾಗತ್ತೆ? 11ನೇ ಅಕ್ಷರ. ಓಕೆ, K 11ನೇ ಅಕ್ಷರ. U ನೋಡಿ, U ಇಂಗ್ಲಿಷ್ ವರ್ಣಮಾಲೆಯಲ್ಲಿ, ಕನ್ನಡ ವರ್ಣಮಾಲೆಯಲ್ಲಿ U ಏನಾಗುತ್ತೆ, ಹಿಂಗೆ ಮೊದಲನೇ ಅಕ್ಷರ ಆಗತ್ತೆ. ಕರೆಕ್ಟಾ? ಇಲ್ಲಿ ನೋಡಿ, ಕನ್ನಡದಲ್ಲಿ ಹಿಂಗಿದ್ರೆ ಅದು ಮೊದಲನೇ ಅಕ್ಷರ. ಸೊ ಹಾಗಾದ್ರೆ ಇದನ್ನ ನಾವು ಒಂದ್ ಅಂತಂದ್ರೆ ಇದು 21 ಆಗುತ್ತೆ. ಓಕೆ, ನೆಕ್ಸ್ಟ್ L. ಇಲ್ಲೇನಿದೆ ನೋಡಿ, L ಅಲ್ಲಿ 2 ಲೈನ್ ಇದೆ, L ಅಲ್ಲಿ 2 ಲೈನ್ ಇದೆ, ಹೌದಾ? 2 ಲೈನ್ ಇದೆ ಅಲ್ಲ, 2 ಲೈನ್ ಇದೆ ಅಂದ್ರೆ 2 ಅಂದ್ರೆ ಅದು 22. ಆಯ್ತಾ? ಅದೇ ರೀತಿ V ದಲ್ಲಿ V ಅಂದ್ರೆ ಇದು ಕೂಡ 2 ಲೈನ್, ಹೌದಾ? ಸೊ ಇದು ಇದು 12. ಇದೇನಾಗುತ್ತೆ? 22. ಓಕೆ, ಇಲ್ಲಿ L 2 ಲೈನ್ ಅಂತಂದ್ರೆ ಅದು 12, V 2 ಲೈನ್ ಅಂದ್ರೆ ಅದು 22. ಓಕೆನಾ? ನೆಕ್ಸ್ಟ್ M. ಇದು ಯಾವ್ದ್ರ ತರ ಕಾಣುತ್ತೆ? M ನ ಈ ತರ ಹೋಲಿಸಿದ್ರೆ M 3 ತರ ಕಾಣುತ್ತೆ, ಹೌದಾ? 3 ತರ ಕಾಣುತ್ತೆ. ಹಾಗಾದ್ರೆ ಇದು ಏನಾಗುತ್ತೆ? 13. W ನೋಡಿ, W ಅದನ್ನು 3 ತರ ಕಾಣುತ್ತೆ, ಹಾಗಾದ್ರೆ ಅದು 23. ನೆಕ್ಸ್ಟ್ N. ಈ N ನ ನೀವು ಇಲ್ಲಿ ಒಂದು ಹಿಂಗ್ ಲೈನ್ ಹೊಡೆದ್ಬಿಟ್ರೆ, ಅಥವಾ 1 2 3. ಓಕೆ, ಆದಷ್ಟು ಮ್ಯಾಕ್ಸಿಮಮ್ ಏನಾದ್ರೆ ಟ್ರಿಕ್ ಯೂಸ್ ಮಾಡೋಣ. ಪಿಕ್ಚರ್ ಜೊತೆ ನೆನ್ಪಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ನೆನ್ಪಿರುತ್ತೆ. ಓಕೆ, N ಅಂದ್ರೆ ನೋಡಿ, ಇದನ್ನ ಹಿಂಗ್ ಇದು ಮಾಡಿದ್ರೆ 4 ತರ ಕಾಣುತ್ತಲ್ಲ, ಇದು 4. ಸೊ ಇದು 14. ಇಲ್ಲಿ X ಅಲ್ಲಿ ನೋಡಿ, ಇಲ್ಲಿ 1 ಲೈನು, 2 ಲೈನು, 3 ಲೈನು, 4 ಲೈನ್. ಹಾಗಾದ್ರೆ 4 ಲೈನ್ ಆಗುತ್ತಲ್ಲ,
4 ಲೈನ್ ಆದ್ರೆ ಏನಾಗುತ್ತೆ 24 ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಜ್ಯೋತಿಯಲ್ಲಿ ಓ ಗೊತ್ತಿದೆ, ವಾಯ್ ಗೊತ್ತಿದೆ. ನೆಕ್ಸ್ಟ್ ಪಿ ನ ಉಲ್ಟಾ ಪಿ ಮಾಡ್ಕೊಳ್ಳಿ. ಉಲ್ಟಾ ಪಿ ಮಾಡಿದ್ರೆ ಉಲ್ಟಾ ಪಿ ಏನಾಗುತ್ತೆ 6 ಆಗುತ್ತೆ. ಓಕೆ, 6 ಅಂತಂದ್ರೆ ಏನಾಗುತ್ತೆ ಉಲ್ಟಾ ಪಿ 6 16 ಆಗುತ್ತೆ. ಹೌದಾ? ನಮ್ಗೆ ಇಲ್ಲಿ ಎಫ್ ಕೂಡ ಏನಾಗುತ್ತೆ, ಎಫ್ ಉಲ್ಟಾ ಇದನ್ನ ಮಾಡಿ, ಅಲ್ಲಿ ಮಾಡಿದ್ವಲ್ಲ, ಎಫ್ ನ ಇಲ್ಲಿ ಈ ತರ ಮಾಡ್ಕೊಳ್ಳಿ, ಇದು 6. ನೆಕ್ಸ್ಟ್ ಕ್ಯೂ ಏನಿದೆಲ್ಲ, ಕ್ಯೂ ನ ಈ ತರ, ಇದು 7 ಆಗುತ್ತೆ, 17. ಅದೇ ರೀತಿ ಜಿ ಏನಾಗಿತ್ತು ಹೇಳಿ, ಜಿ ಕೂಡ 7 ಆಗಿತ್ತು. ಓಕೆ, ಇವು ಜಸ್ಟ್ ಹಂಗೆ, ಇವನ್ನ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಬರಲ್ಲ, ಈಗ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ. ನೆಕ್ಸ್ಟ್ ಕ್ಯೂ ಆದ್ಮೇಲೆ ಏನ್ ಬರುತ್ತ್ರಿ, ಎಚ್ ಆರ್ ಬರುತ್ತೆ. ಹೌದಾ? ಆರ್ ಯಾವ ತರ ಕಾಣುತ್ತೆ, 8 ತರ ಕಾಣುತ್ತೆ. ಸೊ ಹಾಗಾದ್ರೆ ಇದು 18. ಎಚ್ ಯಾವ ತರ ಕಾಣುತ್ತೆ, ಎಚ್ 8 ತರ ಕಾಣುತ್ತೆ, ಅದಕ್ಕೆ ಇದು 8ನೇ ಅಕ್ಷರ. ನೆಕ್ಸ್ಟ್ ಆರ್ ಆದ್ಮೇಲೆ ಎಸ್ ನೋಡಿ, ಎಸ್ ಯಾವ ತರ ಕಾಣುತ್ತೆ, ಇದನ್ನ ಇಲ್ಲಿ ಸೇರ್ಸ್ಕೊಂಡ್ಬಿಡಿ, ಇದನ್ನ ಸೇರ್ಸ್ಕೊಂಡ್ಬಿಟ್ರೆ ಇದು 9 ತರ ಕಾಣುತ್ತೆ, ಹಾಗಾದ್ರೆ 19. ಓಕೆ, ನೆಕ್ಸ್ಟ್ ಐ ಕೂಡ 9, ಐನ ಇಲ್ಲಿ ಸೇರ್ಸ್ಕೊಂಡ್ಬಿಡಿ, ಅದು ಕೂಡ 9. ನೆಕ್ಸ್ಟ್ ಈ ಜ್ಯೋತಿಯಲ್ಲಿ ಟಿ ಗೊತ್ತಿದೆ, ಜೆ ಗೊತ್ತಿದೆ. ನೆಕ್ಸ್ಟ್ ಯು ಗೊತ್ತಿದೆ, ಕೆ ಯು ನೋಡಿದ್ವಲ್ಲ, ಆಲ್ಮೋಸ್ಟ್ ಎಲ್ಲ ಬಂತಲ್ಲ. ಎಲ್ಲ ನೋಡಿದ್ವಲ್ಲ ಈ ಜ್ಯೋತಿದಲ್ಲಿ ಎ ಬಿ ಸಿ ಡಿ ಇಂದ. ಓಕೆ, ಇದನ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬರಬೇಕು. ಪಿಕ್ಚರ್ಸ್ ಚೆನ್ನಾಗಿ ನೆನ್ಪಿರುತ್ತೆ, ನಂಬರ್ಸ್ ಜೊತೆ ಪಿಕ್ಚರ್ಸ್ ನೆನ್ಪಿಟ್ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಓಕೆನಾ? ನೋಡಿ, ಎ ಬಿ ಸಿ ಡಿ ಇದು 4 ಅಕ್ಷರ, ಎಕ್ಸ್ ವೈ ಜೆಡ್ 3 ಅಕ್ಷರ, ಈ ಜ್ಯೋತಿ ನೋಡಿ 5 ಅಕ್ಷರ. ಓಕೆ, ಹಾಗಾದ್ರೆ ಎಫ್ 6ನೇ ಅಕ್ಷರ, ಜಿ 7ನೇ ಅಕ್ಷರ. ಈ ಲಾಜಿಕ್ ಯೂಸ್ ಮಾಡಿ. ಕೆ 11, ಯು 21, ಎಲ್ 12, ವಿ 22, ಎಂ 13, ಡಬ್ಲ್ಯೂ 23, ಎನ್ 14, ಎಕ್ಸ್ 24, ಪಿ 16, ಎಫ್ 6. ಓಕೆನಾ? ಸರಿ, ಯಾರಿಗಾರು ಕಾಲ್ ಮಾಡ್ಲಾ, ಹೇಳ್ತೀರಾ? ಪಟ ಆನ್ಸರ್ ಮಾಡ್ಬೇಕು, ನೋಡದೆ ಆನ್ಸರ್ ಮಾಡ್ಬೇಕಾಯ್ತಾ? ಯಾರು ಹೇಳ್ತೀರಿ? ಸರಿ, ಯಾರಿಗಾರು ಕಾಲ್ ಮಾಡ್ತೀನಿ. ಹಲೋ ಸರ್, ಆರಾಮಿದ್ರಿ? ಆರಾಮದೇನಪ್ಪ, ನೀ ಹೇಗಿದ್ರಿ? ಹಾ ಸರ್, ಆರಾಮದಿ. ನಾಷ್ಟ ರೀ ಸರ್? ನಾಷ್ಟ ಇಲ್ಲಪ್ಪ, ಮಾಡ್ಬೇಕು. ನಿಂದಾಯ್ತಾ? ಹಾ ರೀ ಸರ್, ಆಯ್ತು ರೀ. ಈ ಸ್ಪೆಷಲ್ ಕ್ಲಾಸ್ ಅಲ್ಲಿ ಕನೆಕ್ಟ್ ಆಗಲ್ಲ, ಇಲ್ಲಿ ಕನೆಕ್ಟ್ ಆಗುತ್ತೆ. ಸರಿ, ಬರ್ತಿದ್ದೆಲ್ಲ ಮುಂದಿಲ್ಲ, ಅಟೆಂಡ್ ಆಗಲ್ಲ. ಇಲ್ಲ ಸರ್, ಸರ್ ಇಲ್ಲ ರೀ ಸರ್, ಅದಕ್ಕೆ ಸ್ಪೆಷಲ್ ಕ್ಲಾಸ್ ಒಳಗೆ ನಾ ಕೇಳಲ್ಲ ಸರ್, ಸ್ವಲ್ಪ ಕೆಲಸ ಆಯ್ತು ಸರ್. ಓಕೆ. ನೀವು 1.5 ವರ್ಷದಿಂದ ಅಟೆಂಡ್ ಆಗಿ ಈಸಿ ಅನ್ಸುತ್ತೆ ನಿನಗೆ? ಸರ್ 2 ಇಯರ್ಸ್ ಸರ್. 2 ಇಯರ್ಸ್ ಇಂದ ಅಟೆಂಡ್ ಆಗ್ತೀನಿ. ಹಾ ರೀ ಸರ್. ವೆರಿ ಗುಡ್. ಸರಿ, ನಾನ್ ಕೇಳ್ತೀನಿ, ಅದನ್ನ ಹೇಳು. 17ನೇ ಅಕ್ಷರ ಯಾವ್ದು ಹೇಳು? 17 ಕ್ಯೂ. 23 ಡಬ್ಲ್ಯೂ. ಎಂ 13 ಸರ್. ಪಿ 16. ಎಚ್ 8. ಕೆ 11. 24. ಎಕ್ಸ್ ಎಸ್ 19. ಐ 9. ಎಫ್ 6. ಜೆಡ್ 26. ಎ 1. 4ನೇ ಅಕ್ಷರ ಡಿ. ಹೆಂಗ್ ನೆನ್ಪಿಟ್ಕೊಂಡಿ? ನೀವು ಟ್ರಿಕ್ ಹೇಳ್ಕೊಟ್ಟಿದ್ರಲ್ರಿ ಸರ್. ನೆನಪಾಯ್ತಾ? ಈ ಟ್ರಿಕ್ ಇಂದ ಹೆಂಗ್ ಚೆನ್ನಾಗಿ ನೆನ್ಪಿರುತ್ತಾ? ಹಾ ಸರ್, ಎಕ್ಸಾಮ್ ಹೆಲ್ಪ್ ಆಗುತ್ತೆ ಸರ್. ಮತ್ ಮುಂದೆ ಪೇಪರ್ ಮತ್ತೆ ಸರ್ ವಿಡಿಯೋ ಕಾಲ್ ಮಾಡಿದ್ರೆ ಸರ್, ಖಾಲಿ ಐತೆ ಸರ್. ಖಾಲಿ ಆಗೈತೆ? ಹಾ ರೀ ಸರ್. ಓಕೆ ಸರಿ ಸರ್, ಥ್ಯಾಂಕ್ ಯು ಸರ್, ಕಾಲ್ ಮಾಡಿದ್ವಿ ಸರ್. ಓಕೆ ಏನಿಲ್ಲ, ಹಾಕ್ಬಿಡಪ್ಪ. ಎಷ್ಟು 2 ನಿಮಿಷ ಮಾತಾಡಲ್ಲ, ಎಷ್ಟು ಸೇರಿ ಹಾಕ್ಬಿಡಲ್ಲ. ಓಕೆ ಸರ್. ಸರ್, ಸ್ಪೆಷಲ್ ಕ್ಲಾಸ್ ಅಟೆಂಡ್ ಆಗ್ತಾ ಇಲ್ಲ ಸರ್, ಕೆಲಸ ಕೊಂಡೇನ್ರಿ ಸರ್ ಸ್ವಲ್ಪ. ಹೌದೇನಾ? ಇಲ್ಲ ರೀ ಸರ್, ಹಂಗ ಮನಿ ಇದೆ ಸರ್. ಹಾ ಅದಕ್ಕೆ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಆಗ್ತಾ ಇಲ್ಲ ಸರ್. ರೆಕಾರ್ಡ್ ನೋಡ್ತೇನೆ ಸರ್. ಓಕೆ ಸರಿ.
ಓಕೆ, Yes, sir. ನೋಡಿ ರೆಕಾರ್ಡ್ ನೋಡಿ ಆಯ್ತಾ. ಓಕೆ ಸರ್, ಓಕೆ ಓಕೆ ಸರ್, ಓಕೆ ಓಕೆ. ದುಬೈ ನಮ್ಮನ್ನ ಬಿಟ್ಟು ಹೋಗಿದ್ರಿ. ದುಂಡಪ್ಪ, ನಿನ್ ಪಾಸ್ಪೋರ್ಟ್ ಇಲ್ಲ ಅಂತ ಗೊತ್ತಾಯ್ತು ನನಗೆ, ಅದಕ್ಕೆ ನಾನು ಹೋಗ್ಬಿಟ್ಟೆ. ನವೀನ್ಗೆ ಸಿಂಗಲ್ ಬಜ್ಜಿ ಟೀನಾ? ಆಯ್ತು ಬನ್ನಿ. ಈಗ ನಿಮ್ಗೆ ಇಲ್ಲಿ ಯಾವ್ಯಾವ ಟೈಪ್ ಅಲ್ಲಿ ಕ್ವಶನ್ ಕೇಳ್ತಾನೆ. ಟೈಪ್ 1 ನೋಡಿ, ಟೈಪ್ 1 ಅಲ್ಲಿ ನಿಮ್ಗೆ ಎಗೆ ಎ ಬಿ ಆದ್ರೆ ಎ ಬಿ ಆಗಿದ್ರೆ, ಬಿ ಸಿ ಆದ್ರೆ, ಅಥವಾ ಇದನ್ನ ಹಿಂಗ್ ಮಾಡೋಣ, ಗಾಡ್ ಜಿ ಇದನ್ನ ಎಚ್ ಆಗುತ್ತೆ, ಓ ಪಿ ಆಗುತ್ತೆ, ಡಿ ಇ ಆಗುತ್ತೆ. ಗಾಡ್ ಅನ್ನ ಎಚ್ ಪಿ ಇ ಅಂತ ಬರೆದ್ರೆ ಕ್ಯಾಟ್ ಅನ್ನ ಏನಂತ ಬರಿಬಹುದು? ಈ ತರ ಕ್ವಶನ್ ಕೇಳ್ತಾನೆ. ಸರ್ ಯಾಕಿಷ್ಟು ಸ್ಲೋ ಹೇಳ್ತಿದ್ದೀರಾ? ಸ್ಲೋ ಹೇಳ್ತೀನಿ, ಇಲ್ಲ ಹೊಸಬ್ರು ಇರ್ತಾರಲ್ರಿ, ನೀವು ಶಾಣೆ ಇದ್ಬಿಟ್ರೆ ಬೇರೆ ಶಾಣೆ ಆಗ್ಬಾರ್ದು. ಸೊ ಇಲ್ಲಿ ಎಲ್ಲವೂ ಒಂದೊಂದು ಅಕ್ಷರ ಜಾಸ್ತಿ ಆಗಿದೆ, ಹೌದಾ? ಎಲ್ಲವೂ ಒಂದೊಂದು ಅಕ್ಷರ ಜಾಸ್ತಿ ಆದ್ರೆ ಇಲ್ಲಿ ಡಿ. ಹೊಸಬ್ರು ಯಾರು ಇದ್ದೀರಾ? ಇಲ್ಲಾಂದ್ರೆ ನಾನು ಡೈರೆಕ್ಟ್ ಕ್ವಶನ್ ಹೋಗ್ತೀನಿ. ಹೊಸಬ್ರು ಇದ್ದೀರಾ? ಹೊಸಬ್ರು ಇದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಬೇಸಿಕ್ ಹೇಳ್ತೀನಿ. ಎಲ್ಲ ಉಡಾಳಗಳಪ್ಪ. ಓಕೆ, ಇಲ್ಲಿ ಒಂದು ಜಾಸ್ತಿ ಆದ್ರೆ ಏನಾಗುತ್ತೆ? ಬಿ ಆಗುತ್ತೆ. ಪಿ ಒಂದು ಜಾಸ್ತಿ ಆದ್ರೆ ಯು ಆಗುತ್ತೆ. ಹಾಗಾದ್ರೆ ಇಲ್ಲಿ ಎಲ್ಲಾ ಅಕ್ಷರಗಳು ಒಂದೊಂದು ಜಾಸ್ತಿ ಆದ್ರೆ ಇಲ್ಲಿ ಒಂದೊಂದು ಜಾಸ್ತಿ ಮಾಡ್ಬೇಕು. ಸೊ ಟೈಪ್ 1 ಅಲ್ಲಿ ಏನಾಗುತ್ತೆ? +1 ಆಗುತ್ತೆ, ಅಥವಾ +2, +3, ಅಥವಾ -1, -2, -3 ಎಕ್ಸ್ಟ್ರಾ ಏನ್ ಬೇಕಾದ್ರೂ ಆಗ್ಬೋದು. ಓಕೆ, ಇದು ಟೈಪ್ 1. ಟೈಪ್ 2 ದಲ್ಲಿ ಏನಾಗುತ್ತೆ? ಈ ಗಾಡ್ ಏನಿರ್ತಲ್ಲ, ಈ ಗಾಡ್ ಅನ್ನ ಡಾಗ್ ಅಂತ ಬರೆದ್ರೆ ಕ್ಯಾಟ್ ಅನ್ನ ಏನಂತ ಬರೀತಾರೆ ಅಂತ ಕೇಳ್ತಾರೆ. ಹಾಗಾದ್ರೆ ಈ ಜಿ ಇಲ್ಲಿ ಬಂದಿದೆ, ಈ ಡಿ ಇಲ್ಲಿ ಬಂದಿದೆ, ಓ ಇಲ್ಲ ಇದೆ. ಓಕೆ, ಸೊ ಸಿ ಇಲ್ಲಿ ಬರುತ್ತೆ, ಟಿ ಇಲ್ಲಿ ಬರುತ್ತೆ, ಎ ಇಲ್ಲಿ ಬರುತ್ತೆ. ಓಕೆ, ಅಂದ್ರೆ ಟೈಪ್ 1 ಅಲ್ಲಿ ಇವು ಕಂಪ್ಲೀಟ್ ಚೇಂಜ್ ಆಗ್ಬಿಡ್ತಾವೆ. ಇಲ್ಲಿರೋ ಅಕ್ಷರ ಇಲ್ಲಿ ಅಕ್ಷರ ಚೇಂಜ್ ಆಗುತ್ತೆ. ಓಕೆ, ಟೈಪ್ 2 ದಲ್ಲಿ ಇಲ್ಲಿರೋ ಅಕ್ಷರ ಸೇಮ್ ಇರುತ್ತೆ. ಓಕೆನಾ? ಇಲ್ಲಿ ಏನಿದೆಯಲ್ಲ ಅದೇ ಅಕ್ಷರ ಇಲ್ಲಿರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಸ್ಥಾನ ಬದಲಾವಣೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಟೈಪ್ 3 ದಲ್ಲಿ ಗಾಡ್ ಅನ್ನ 7, 15, 4 ಅಂತ ಬರೆದ್ರೆ ಕ್ಯಾಟ್ ಅನ್ನ ಏನಂತ ಬರಿಬಹುದು ಅಂತ ಕೇಳ್ತಾನೆ. ಅವಾಗ ಏನ್ ಮಾಡು? ಓಕೆ, ಸೊ ಜಿ 7ನೇ ಅಕ್ಷರ, ಓ 15ನೇ ಅಕ್ಷರ, ಡಿ 4ನೇ ಅಕ್ಷರ. ಓಕೆ, ಅದೇ ರೀತಿ ಇವತ್ತು 10 ಗಂಟೆ ಕ್ಲಾಸ್ ಇದೆ ಆಯ್ತಾ? ನಿನ್ನೆ ಕ್ಲಾಸ್ ಅನ್ನ ನಾನು ಇವತ್ತಿಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಓಕೆ, ಸಿ 3ನೇ ಅಕ್ಷರ, ಎ 1ನೇ ಅಕ್ಷರ, ಟಿ 20ನೇ ಅಕ್ಷರ. ಹಾಗಾದ್ರೆ ಅಕ್ಷರಗಳ ಸ್ಥಾನನ ಇಲ್ಲಿ ಬರೀಬಹುದು. ಓಕೆ, ಸರಿ. ಟೈಪ್ 4 ಅಲ್ಲಿ ಯಾವ ತರ ಕ್ವಶನ್ ಕೇಳ್ತಾರೆ? ಗಾಡ್ ಅನ್ನ 8, 4, 1 ಅಂತ ಬರೆದ್ರೆ, ಮತ್ತೆ ಕ್ಯಾಟ್ ಅನ್ನ 6, 5, 3 ಅಂತ ಬರೆದ್ರೆ, ಇದರಿಂದ ಏನಾರು ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಿ. ಗೋಟ್ ಅನ್ನ ಏನಂತ ಬರೀತಾರೆ? ಗೋಟ್ ಅನ್ನ ಏನಂತ ಬರೀತಾರೆ? ಸರಿ, ಇಲ್ಲಿ ನೋಡಿ, ಜಿ ಎಷ್ಟಿದೆ? ಜಿ 8 ಇದೆ. ಓ ಎಷ್ಟಿದೆ? 4 ಇದೆ. ಎ ಎಷ್ಟಿದೆ? 5 ಇದೆ. ಟಿ ಎಷ್ಟಿದೆ? 3 ಇದೆ. ಓಕೆ, ಸೊ ಅಕ್ಷರಕ್ಕೆ ಯಾವ್ದೋ ರ್ಯಾಂಡಮ್ ಆಗಿ ಯಾವ್ದಾದ್ರು ನಂಬರ್ ಕೊಟ್ಟಿರ್ತಾರೆ ನೋಡಿ. ಹಿಂದಿನ ಕ್ವಶನ್ ಅಲ್ಲಿ ಜಿಗೆ 7 ಅಂತ ಕೊಟ್ಟಿದ್ದ, ಆ ಅಕ್ಷರಗಳ ಸ್ಥಾನ ಇತ್ತು. ಇಲ್ಲಿ ರ್ಯಾಂಡಮ್ ಆಗಿ ಯಾವ್ದಾದ್ರು ಕೇಳ್ಬೋದು. ಓಕೆ, ಜಿಗೆ 8 ಅಂತ ಕೇಳಿದ್ರೆ ಅದು 8 ಆಗಿರುತ್ತೆ, ಓ 4 ಆಗುತ್ತೆ, ಈ ತರ. ಓಕೆನಾ? ಸರಿ, ಹಾಗಾದ್ರೆ ಒಂದೊಂದು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ರೆಡಿ ಇದ್ದೀರಾ? ನವೀನ್ ಸುಮ್ನೆ ಹಂಗೆ ಅಂದಪ್ಪ.
ಒಂದೊಂದೇ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ರೆಡಿ ಇದ್ದೀರಾ? ಓಕೆ, ಬನ್ನಿ. ಫಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ 2004 ಪ್ರಶ್ನೆ. ಇದನ್ನ ಟ್ರೈ ಮಾಡಿ. ದಿಲೀಪ ಎಲ್ಲಿ ನಿನ್ನ ಮುಂದೆ ಯಾವ ಬೋಟು ಕಾಣಂಗಿಲ್ಲಲ್ಲ. ದಿಲೀಪ್ ಬಂದ ಪಾಪ ಓಡೇ ಹೋಗ್ತಾವ. ಸರಿ, ಪೋಲ್ ಕೊಡ್ತಾ ಇದೆ ನೋಡಿ. %96. ಓ ವೆರಿ ಗುಡ್, ವೆರಿ ಗುಡ್. ರೆಕಾರ್ಡ್ ಆಯ್ತಲ್ಲ ಇವತ್ತು. ಸರಿ, ಇಲ್ಲಿ ಆಪ್ಷನ್ಸ್ ನೋಡ್ಬೇಕು. ಫಸ್ಟ್ ಸಿ ಇದೆ, ಸಿ ಇದೆ, ಸಿ ಇದೆ, ಸಿ ಇದೆ. ಫಸ್ಟ್ ನೋಡ್ಬೇಡ್ರಿ, ಲಾಸ್ಟ್ ನೋಡ್ರಿ. ಎಸ್, ಜಡ್, ಸಿ, ಜಡ್, ಹಂಗ ಲಾಸ್ಟ್ ನೋಡ್ತೀವಿ. ಲಾಸ್ಟ್ ಇಲ್ಲಿ ಎಸ್ ಇದ್ದಿದ್ದು ಇಲ್ಲಿ ಟಿ ಆಗಿದೆ. ಎಸ್ ಇದ್ದಿದ್ದು ಟಿ ಅಂದ್ರೆ ಎಸ್ 19ನೇ ಅಕ್ಷರ, ಟಿ 20ನೇ ಅಕ್ಷರ. ಒಂದ್ ಅಕ್ಷರ ಜಾಸ್ತಿ ಆಯ್ತು. ಹಾಗಾದ್ರೆ ಇಲ್ಲಿ ವಾಯ್ ನ ಒಂದ್ ಅಕ್ಷರ ಜಾಸ್ತಿ ಮಾಡ್ಬೇಕು. ಹಾಗಾದ್ರೆ ವಾಯ್ ನ ಒಂದು ಅಕ್ಷರ ಜಾಸ್ತಿ ಮಾಡಿದ್ರೆ ಜಡ್ ಆಗುತ್ತೆ. ಸೊ ಕೊನೆಗೆ ಇಲ್ಲಿ ಜಡ್ ಇದೆ, ಬಟ್ ಇದು ಇದಿಲ್ಲ, ಇದು ರಾಂಗು. ಇಲ್ಲಿ ಜಡ್ ಇದೆ, ಇದು ರಾಂಗು. ಇವು ಇಷ್ಟರಲ್ಲಿ ಸಿ ಪಿ ಇದೆ. ಇಲ್ಲಿ ನೋಡಿ, ಮೂರನೇ ಅಕ್ಷರ ಇಲ್ಲಿ ಎನ್ ಇದೆ, ಮೂರನೇ ಅಕ್ಷರ ಓ ಇದೆ. ಹಾಗಾದ್ರೆ ಮೂರನೇ ಅಕ್ಷರ ಏನಾಗ್ಬೇಕು? ಮೂರನೇ ಅಕ್ಷರ ಎಂ ಇದೆ. ಆ ಎಂ ಏನಾಗ್ಬೇಕು? ಒಂದ್ ಅಕ್ಷರ ಜಾಸ್ತಿ ಆಗ್ಬೇಕು. ಇಲ್ಲಿ ಡಿ ಇದ್ದಿದ್ದು ಮೂರನೇ ಅಕ್ಷರ ಇ ಆಗಿದೆ, ಅಂದ್ರೆ ಒಂದ್ ಅಕ್ಷರ ಜಾಸ್ತಿ ಆಗಿದೆ. ಇದು ಒಂದ್ ಅಕ್ಷರ ಜಾಸ್ತಿ ಆಗ್ಬೇಕು. ಎನ್ ಆಗ್ಬೇಕು ಅಂದ್ರೆ ಇದೇ ಸರಿ, ಇದು ರಾಂಗ್. ಓಕೆನಾ? ಸೊ ಆಪ್ಷನ್ ನೋಡ್ ಮಾಡಿ. ನಾನು ನಿಮ್ಗೆ ಎಲ್ಲಾ ಅಕ್ಷರಗಳನ್ನು ಮಾಡಿಸ್ಬೋದು, ಬಟ್ ಬೇಡ, ಆಪ್ಷನ್ ನೋಡಿ ಮಾಡಿ. ಇದನ್ನ ತಗೊಳ್ಳಿ. ಇದು 2007 ಪ್ರಶ್ನೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಕೊಳ್ಳ ಪೋಲ್ ಬರ್ತಾ ಇದೆ ನೋಡಿ. ಪೋಲ್ ಬೇಗ ಕೊಡಿ ಸರ್. ಸುರೇಖ ಅವ್ರಿ ಯಾಕೆ ಅಷ್ಟು ಅರ್ಜೆಂಟು? ಎಲ್ಲಿ ಹೋಗೋದೈತ್ರಿ ಅಂದ್ರೆ ನಾ ಎಲ್ಲಾರು ನೋಡ್ಕೊಡ್ತಾ ಇದೇನ್ರಿ. ಅಯ್ಯೋ, 93% ಅಲ್ಲ. ಸರ್, ಇಲ್ಲಿ ನೋಡ್ರಿ. ಇಲ್ಲಿ ಫಸ್ಟ್ ಎಫ್ ಇದೆ, ಎಚ್ ಇದೆ, ಎಫ್ ಇದೆ, ಎಚ್ ಇದೆ. ಲಾಸ್ಟ್ ಯು ಇದೆ, ಪಿ ಇದೆ, ಎನ್ ಇದೆ, ಪಿ ಇದೆ. ಸೊ ನೀವ್ ಯಾವ್ದು ನೋಡ್ಬೋದು. ಓಕೆ, ಅಂದ್ರೆ ಹೊಸಬ್ರು ಬಂದಿರ್ತಾರಲ್ಲ, ನಾ ಫಾಸ್ಟ್ ಹೋದ್ರೆ ಪಾಪ ಅವರಿಗೆ ಏನೋ ಅರ್ಥ ಆಗಲ್ಲ. ಅದಕ್ಕೆ ಇಲ್ಲಿ ನೋಡಿ, ಇ ಇದ್ದಿದ್ದು ಇಲ್ಲಿ ಜಿ ಆಯ್ತು. ಇ ಇದ್ದಿದ್ದು ಜಿ ಅಂದ್ರೆ ಈ 5ನೇ ಅಕ್ಷರ, ಜಿ 7ನೇ ಅಕ್ಷರ. 2 ಅಕ್ಷರ ಜಾಸ್ತಿ ಆಯ್ತಾ? ಹಾಗಾದ್ರೆ ಇಲ್ಲಿ 2 ಅಕ್ಷರ ಜಾಸ್ತಿ ಮಾಡಿ. ಫಸ್ಟ್ ಎಫ್ ನ 2 ಅಕ್ಷರ ಜಾಸ್ತಿ ಮಾಡಿದ್ರೆ ಎಚ್ ಆಗುತ್ತೆ. ಎಚ್ ಎಲ್ಲಿದೆ? ಇಲ್ಲಿಲ್ಲ. ಇದಿದೆ, ಇದಿಲ್ಲ, ಇದಿದೆ. ಈಗ ಇವೆರಡರಲ್ಲಿ ನೆಕ್ಸ್ಟ್ ಮತ್ತೆ ಯಾವ್ದು ನೋಡ್ಬೇಕು? ಸೆಕೆಂಡ್ ಅಕ್ಷರ ನೋಡಿ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಪಿ ಇದೆ, ಸೆಕೆಂಡ್ ಅಕ್ಷರ. ಇಲ್ಲಿ ಆರ್ ಇದೆ, ಇಲ್ಲಿ ಕ್ಯೂ ಇದೆ. ಸೆಕೆಂಡ್ ಅಕ್ಷರ ಏನಾಯ್ತು? ಎಕ್ಸ್ ಇದ್ದಿದ್ದು ಜೆಡ್ ಆಗಿದೆ, ಅಂದ್ರೆ 2 ಅಕ್ಷರ ಮುಂದೋಗಿದೆ. ಹಾಗಾದ್ರೆ ಓ ಇದ್ದಿದ್ದು 2 ಅಕ್ಷರ ಮುಂದೆ ಹೋಗೋಣ. ಓ ಇದ್ದಿದ್ದು 2 ಅಕ್ಷರ ಮುಂದೆ ಹೋದ್ರೆ ಓ ನೆಕ್ಸ್ಟ್ 2 ಅಕ್ಷರ ಕ್ಯೂ ಆಗುತ್ತೆ. ಹಾಗಾದ್ರೆ ಇದೇನಿದೆ? ಕ್ಯೂ. ಇದು ಸರಿಯಾದ ಉತ್ತರ, ಇದು ರಾಂಗ್. ಓಕೆ, ಥ್ಯಾಂಕ್ ಯು ನಬಿಲಾಲ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಗಿರೀಶ್ ಅವರೇ. ಇದನ್ನ ಆನ್ಸರ್ ಮಾಡಿ. SI SR 2017 ಪ್ರಶ್ನೆ. ನೀವೇನ ಥಮ್ಸ್ ಕೊಡ್ತೀರಲ್ಲ, ಅದ್ರ ಮೇಲೆ ನಾವು ಪೋಲ್ ಕೊಡ್ತೀವಿ. ಮೈಂಡ್ ಕ್ಯಾಲ್ಕುಲೇಷನ್ ಆಗುತ್ತೆ.
ಸರಿ, ಪೋಲ್ ಬಂತು ನೋಡಿ. ಓ 95%. ಇದಂತೂ ಕೋಡಿಂಗ್ ಎಂತ ಕ್ವಶನ್ ಕೊಟ್ರು ಮಾಡ್ತೀವಲ್ಲ. ಇದ್ರಲ್ಲಿ ಡಿಫ್ರೆಂಟ್ ಟೈಪ್ ಕ್ವಶನ್ಸ್ ಇದಾವೆ, ಎಲ್ಲ ತಗೊಂಡಿದ್ದೀನಿ ನಾನು. ಓಕೆ, ಹಾಗಾದ್ರೆ ಆಪ್ಷನ್ಸ್ ನೋಡ್ಬೇಕು. ಇಲ್ಲಿ ಎಕ್ಸ್ ಇದೆ, ಎಸ್ ಇದೆ, ಪಿ ಇದೆ. ಫಸ್ಟ್ ನೋಡ್ಬೋದು ನಾವು. ಫಸ್ಟ್ ನ ಚೆಕ್ ಮಾಡ್ಬೋದು. ಆಯ್ತು, ಚೆಕ್ ಮಾಡಿ. ಇಲ್ಲಿ ಡಿ ಇದ್ದಿದ್ದು ಇ ಆಗಿದೆ ಅಂದ್ರೆ ಮೊದಲನೇ ಅಕ್ಷರ +1 ಆಗಿದೆ ಅಂದ್ರೆ ಡಬ್ಲ್ಯೂ ನ +1 ಮಾಡಿ. ಹಾಗಾದ್ರೆ ಡಬ್ಲ್ಯೂ ನ +1 ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಆಗುತ್ತೆ. ಓಕೆ, ಥರ್ಡ್ ನೋಡ್ಬೋದು. ಆಯ್ತು, ಡೈರೆಕ್ಟ್ ಆಗಿ ಥರ್ಡ್ ನೋಡೋಣ ಅಂದ್ರೆ ಥರ್ಡ್ ನೋಡ್ಬೋದು, ಇಲ್ಲ ನಾನು ಫಸ್ಟ್ ಲಾಸ್ಟ್ ನೋಡ್ತಾ ಇರ್ತೀನಿ. ಓಕೆ, ಆಯ್ತು. ಹಾಗಾದ್ರೆ ಇದ್ರಲ್ಲಿ ಯಾವುದು? ಇದು ಹೋಯ್ತು, ಇದು ಹೋಯ್ತು. ಇವೆರಡರಲ್ಲಿ ಡಿಫ್ರೆಂಟ್ ಆಗಿ ಯಾವ್ದಿದೆ? ನೆಕ್ಸ್ಟ್ ಎ ಇದೆ, ಇಲ್ಲಿ ಬಿ ಇದೆ. ಹಾಗಾದ್ರೆ ಮೂರನೇ ಅಕ್ಷರ ನೋಡಿ. ಮೂರನೇ ಅಕ್ಷರ ಏನಾಗ್ಬೇಕು? ಎ ಇದ್ದಿದ್ದು ಏನಾಗ್ಬೇಕು? ಇಲ್ಲಿ ಮೂರನೇ ಅಕ್ಷರ ಸಿ ಇದ್ದಿದ್ದು ಡಿ ಆಗಿದೆ ಅಂದ್ರೆ ಇಲ್ಲಿ ಕೂಡ ಒಂದ್ ಅಕ್ಷರ ಜಾಸ್ತಿ ಆಗ್ಬೇಕು. ಓಕೆ, ನಬಿ ಎಕ್ಸಾಮ್ ಬರೆಯಕ್ ಹೋಗ್ತದೆ. ಆಲ್ ದ ಬೆಸ್ಟ್ ಅಪ್ಪ, ಚೆನ್ನಾಗಿ ಮಾಡು. PSI ಅವರ ನೀವು ಯಾರ ಎಕ್ಸಾಮ್ ಬರೆಯಕ್ ಹೋಗ್ತದಲ್ಲ, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಸೊ ಇಲ್ಲಿ ಬಿ ಬರ್ಬೇಕು. ಬಿ ಅಂತಂದ್ರೆ ಇದು ರಾಂಗ್. ಓಕೆ, ಇಲ್ಲ ಡೈರೆಕ್ಟ್ ಮೂರನೇ ಅಕ್ಷರ ನೋಡಿದ್ರೆ ಆನ್ಸರ್ ಸಿಗುತ್ತೆ. ಇದನ್ನ ತಗೊಳ್ಳಿ. ಇದು 2018ರ ಪ್ರಶ್ನೆ. ನಬಿ ಅವರು ನಿಮ್ ಬಗ್ಗೆ ಅದಕ್ಕೆ ಅವ್ರು ಹೇಳಿದ್ರು, ದಿಲೀಪ್ ಅವರು ಹೈಟ್ ಇಲ್ಲ ಅಂತ ಹೇಳಿ. ಇದಂತೂ ಈಸಿ ಇದೆ. ಪೋಲ್ ಕೊಡ್ತೀನಿ. ಪೋಲ್ ಬಂತು. ಓಯ್ಯೋ, ಅಲ್ರಿ, ಯಾವ್ದಕ್ ಎಫರ್ಟೇ ಬೇಡ ಅಂತದ್ದು ತಪ್ಪು ಮಾಡ್ತಿರಲ್ಲ. ಇಲ್ಲಿ ನೋಡ್ರಿ, ರೋಹನ್ ಅಲ್ಲಿ ಲಾಸ್ಟ್ಗೆ HAN ಇದೆ, ಅದಕ್ಕೆ JCP ಆಗಿದೆ. ಹಾಗಾದ್ರೆ ಲಾಸ್ಟ್ ಬಿಹಾನ್ ಅಲ್ಲಿ HAN ಇದೆಲ್ಲ, ಇದು JCPನೇ ಆಗ್ಬೇಕು. ಮತ್ತೆ ಇಲ್ಲಿ HAN ಇದ್ದು JCP, ಇಲ್ಲಿ HAN ಇದೆ ಅಲ್ಲ JCP ಅಲ್ಲಿದೆ, ಇಲ್ಲಿದೆ ನೋಡಿ. ಇದು ಕರೆಕ್ಟ್. JCP ಇಲ್ಲಿಲ್ಲ, JCP ಇಲ್ಲ, JCP ಇಲ್ಲ. ಅರ್ಥ ಆಯ್ತಲ್ಲ? ಏನಿಲ್ಲ, ಅಷ್ಟೇ. JCP ನೋಡ್ರೆ ಬಂದ್ಬಿಡುತ್ತೆ ಅಷ್ಟೇ. ನೋಡಿ, ನೀವು ನನ್ನ ಸ್ಟೂಡೆಂಟ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು. ನೀವ್ ಹೆಂಗಂದ್ರೆ ಕ್ವಶನ್ ನೋಡಿದ ತಕ್ಷಣ ಇದೇ ಆನ್ಸರ್ ಅಂತ ಗೆಸ್ ಮಾಡೋ ಲೆವೆಲ್ಗೆ ಬರ್ಬೇಕು. ಓಕೆನಾ? ರಾಂಗ್ ಅಂದ್ರೆ ಕರೆಕ್ಟ್ ಮಾಡಿ ರಾಂಗ್ ಹಾಕಿದ. ಹಂಗತ್ತ ಲೀಡರ್ ಬೋರ್ಡ್ ಏನಾಯ್ತು ನೋಡೋಣ. ಓಕೆ ಸರ್, ಬರ್ತೀವಿ ಸರ್. ಓಕೆ ದುಂಡಪ್ಪ ಅವ್ರೆ, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. RRB ಗ್ರೂಪ್ ಡಿ 2018 ಪ್ರಶ್ನೆ ನೋಡಿ. ನವೀನ್, ನಿನಗೋಸ್ಕರ ಇದು. ಸರಿ, ಕೊಡ್ಲಾ ಪೋಲ್? ಪೋಲ್ ಬಂತು ನೋಡಿ. 95%. ಓಕೆ, 88. ನೋಡ್ರಿ, ಆಪ್ಷನ್ ನೋಡ್ರಿ. ಇಲ್ಲಿ ಎಫ್ ಇದೆ, ಇಲ್ಲಾಂದ್ರೆ ಟಿ ನೋಡಿ. ಟಿ ಅಯ್ಯೋ, ಹಂಗಾರೆ ಅದನ್ನ ಬಿಟ್ಬಿಡ್ರಿ. ಇಲ್ಲಿ ಕ್ಯೂ ವಿ ಇದೆ. ಓಕೆ, ಕ್ಯೂ ಇಲ್ಲಾಂದ್ರೆ VEQ ಇದೆ. ನೀವು ಯಾವ್ದಾದ್ರು ನೋಡ್ಬೋದು. ಡಿಫ್ರೆಂಟ್ ಆಗಿರೋದು ನೋಡಿ, ಡಿಫ್ರೆಂಟ್ ಇರ್ಬೇಕು. ಎರಡನೇ ಅಕ್ಷರ ನೋಡೋಣ. ಹಾಗಾದ್ರೆ ಎರಡನೇ ಅಕ್ಷರ ನೋಡಿ, ಎ ಇದ್ದಿದ್ದು ಸಿ ಆಗಿದೆ. ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಎ ಇರೋದು ಸಿ ಆಗಿದೆ, ಹೌದಾ? ಹಾಗಾದ್ರೆ ಎ ಇರೋದು ಸಿ ಆಗಿದೆ ಅಂದ್ರೆ ನಮಗೆ ಬೇಕಾಗಿರೋದು ಇದು. ಹಾಗಾದ್ರೆ ಓ ಇರೋದು ಏನಾಗ್ಬೇಕು?
ಓ ಇರೋದು 2 ಅಕ್ಷರ ಮುಂದೆ ಹೋಗ್ಬೇಕು. ಹಾಗಾದ್ರೆ ಓ ಇರೋದು 2 ಅಕ್ಷರ ಮುಂದೆ ಕ್ಯೂ. ಹಾಗಾದ್ರೆ ಇದು ಕರೆಕ್ಟ್, ಇದು ಕರೆಕ್ಟ್, ಇದು ರಾಂಗ್, ಇದು ರಾಂಗ್. ನೆಕ್ಸ್ಟ್ ಇವೆರಡರಲ್ಲಿ ಡಿಫ್ರೆಂಟ್ ಯಾವುದು? 3ನೇ ಅಕ್ಷರ ವಿ ಮತ್ತೆ ಇ. ಹಾಗಾದ್ರೆ ಡಬ್ಲ್ಯೂ ಇದ್ದಿದ್ದು ವಾಯ್ ಆಯ್ತು. ಡಬ್ಲ್ಯೂ ವಾಯ್ ಆಗಿದೆ ಅಂದ್ರೆ 2 ಅಕ್ಷರ ಮುಂದೆ. ಹಾಗಾದ್ರೆ ಸಿ ನೀವೇನ್ ಮಾಡ್ಬೇಕು? ಎರಡು ಅಕ್ಷರ ಮುಂದೆ ಹೋಗ್ಬೇಕು. ಇ ಆಗುತ್ತೆ. ಇ ಎಲ್ಲಿದೆ? ಇ ಎಲ್ಲಿದೆ? ಇ ಎಲ್ಲಿದೆ? ಇಲ್ಲಿದೆ. ಇದೇ ಕರೆಕ್ಟ್ ಆನ್ಸರ್. ಇದು ರಾಂಗ್ ಆನ್ಸರ್. ಓಕೆ, ಅರ್ಥ ಆಯ್ತಾ? ಜಡ್ ಇದ್ರೆ ಬಿ ಆಗುತ್ತೆ. ಜಡ್ ನ ಮುಂದೆ 2 ಅಕ್ಷರ ಅಂದ್ರೆ ಜಡ್ ಆದ್ಮೇಲೆ ಎ, ಆಮೇಲೆ ಬಿ. RRB ಗ್ರೂಪ್ ಡಿ 2018. ಸರಿ, ಪೋಲ್ ಕೊಡ್ಲಾ? ಬೇಗ 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 ಪೋಲ್ ಬಂತು. ಪೋಲ್ ಕೊಟ್ಟೆ. ನೋಡಿ, ನೀವು ಈಗ ಸ್ವಲ್ಪ ಫಾಸ್ಟ್ ಇರ್ಬೇಕಾಯ್ತಾ? ನಿಧಾನ ಪೋಲ್ ಕೊಡ್ಬೋದು, ಬಟ್ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಇಲ್ಲಿ ಇ ಇದೆ, ಇ ಇದೆ, ಇ ಇದೆ, ಇದೆ. ಫಸ್ಟ್ ನೋಡ್ಬೇಡ್ರಿ, ಲಾಸ್ಟ್ ನೋಡಿ. ಇಲ್ಲಿ ವಿ ಇದೆ, ಎಸ್ ಇದೆ, ವಿ ಇದೆ, ಯು ಇದೆ. ಓಕೆ, ಸೊ ನಾ ಲಾಸ್ಟ್ ನೋಡ್ತೀನಿ ಆಯ್ತಾ? ಇಲ್ಲ ಅಂದ್ರೆ ಸರ್ ಲಾಸ್ಟ್ ಅದ್ರಲ್ಲಿ 2 ಕಾಮನ್ ಇದೆ, ಅದನ್ನ ನೋಡ್ಬೇಡ್ರಿ ಅಂದ್ರೆ ಮತ್ತೆ ಯಾವ್ದಾದ್ರು ನೀವೇ ನೋಡಿ. 3ನೇದು ಇಲ್ಲ, ಸರಿ, ಇದನ್ನು ವಿ ನೋಡೋಣ ಆಯ್ತಾ? ಹಾಗಾದ್ರೆ ಇಲ್ಲಿ ಓ ಇದ್ದಿದ್ದು ಕ್ಯೂ 2 ಜಾಸ್ತಿ ಆಯ್ತು, ಆ ಇದ್ದಿದ್ದು ಕೆ 2 ಜಾಸ್ತಿ, ಎಲ್ಲವೂ 2 ಜಾಸ್ತಿ ಆಗಿದೆ ಅಂದ್ರೆ ಲಾಸ್ಟ್ ಅಲ್ಲಿ ನೋಡಿ ಟಿ 2 ಜಾಸ್ತಿ ಆಗ್ಬೇಕು. ಟಿ 2 ಜಾಸ್ತಿ ಆದ್ರೆ ಯಾವ್ದು ಬರುತ್ತೆ? ವಿ ಬರುತ್ತೆ. ಹಾಗಾದ್ರೆ ಇದು ರಾಂಗ್, ಇದು ರಾಂಗ್. ಇವೆರಡರಲ್ಲಿ ಯಾವ್ದು ಕರೆಕ್ಟ್ ನೋಡಿ? ಇವೆರಡರಲ್ಲಿ ಡಿಫ್ರೆಂಟ್ ಯಾವ್ದಿದೆ? ಇ ಕ್ಯೂ ಇದಿದೆ, ಪಿ ಇದೆ. ಲಾಸ್ಟ್ ಇಂದ 3ನೇ ಅಕ್ಷರ ಎನ್ ನ 2 ಜಾಸ್ತಿ ಮಾಡಿದ್ರೆ ಪಿ ಬರುತ್ತೆ. ಹಾಗಾದ್ರೆ ಪಿ ಎಲ್ಲಿದೆ? ಇದೇ ಕರೆಕ್ಟ್, ಇದು ರಾಂಗ್. ಓಕೆನಾ? ಕ್ಲಿಯರಾ? ಅಲ್ಲಿ ಆಪ್ಷನ್ಸ್ ನೋಡೇ ಮಾಡ್ಬೇಕು ನೀವು, ಬಹಳ ಫಾಸ್ಟ್ ಆಗಿಬಿಡುತ್ತೆ ಅಷ್ಟೇ. ಓಕೆನಾ? ಸರ್ ನೆಕ್ಸ್ಟ್ ಇದನ್ನ ತಗೊಳ್ಳಿ. RRB ಗ್ರೂಪ್ ಡಿ. ಕಾನವಿ ಗೊತ್ತಿಲ್ಲ ನಂಗೆ. ಗುಡ್ ಮಾರ್ನಿಂಗ್. ಸರಿ, ಪೋಲ್ ಬಂತು ನೋಡಿ. %88. ಓಕೆ, ಯಾರು ಹೊಸದಾಗಿ ಜಾಯ್ನ್ ಆಗಿದ್ರಲ್ಲ, ನೀವ್ ಏನ್ ಮಾಡ್ಬೇಕು? ಇಲ್ಲಿ ಆಪ್ಷನ್ಸ್ ನೋಡ್ಬೇಕು. ಫಸ್ಟ್ TTJT ನೋಡ್ಬೇಡ್ರಿ, ಫಸ್ಟ್ ನೋಡ್ಬೇಡ್ರಿ, ಸೆಕೆಂಡ್ ಲಾಸ್ಟ್ ನೋಡಿ. PHZ. ಹಾಗಾದ್ರೆ ಇವೆರಡರಲ್ಲಿ ಎಚ್ ಕಾಮನ್ ಇದೆ, 2 ಕಾಮನ್ ಇದೆ ಅಂದ್ರೆ ನೀವು 2 ಸತಿ ಚೆಕ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅದು ಬಿಟ್ರೆ ಮತ್ತೆ ಕೆ ಓ ಲಾಸ್ಟ್ ಇಂದ ನೋಡ್ರಿ ಆಯ್ತಾ? ಇಲ್ಲಿ ನೋಡಿ, TU 1 ಜಾಸ್ತಿ ಆಯ್ತು, EF 1 ಜಾಸ್ತಿ ಆಯ್ತು, MN 1 ಜಾಸ್ತಿ, ಎಲ್ಲ ಒಂದೊಂದು ಅಕ್ಷರ ಜಾಸ್ತಿ ಆಗಿದೆ ಅಂದ್ರೆ ಜಿ ನ 1 ಅಕ್ಷರ ಜಾಸ್ತಿ ಮಾಡಿ. ಜಿ ನ 1 ಅಕ್ಷರ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಎಚ್ ಬರುತ್ತೆ. ಓಕೆನಾ? ಎಚ್ ಎಲ್ಲಿದೆ? ಇಲ್ಲಿ ರಾಂಗ್. ಇದು ಕರೆಕ್ಟ್, ಇದು ಕರೆಕ್ಟ್, ಇದು ರಾಂಗ್. ಇವೆರಡರಲ್ಲಿ ಯಾವ್ದು ಡಿಫ್ರೆಂಟ್ ಇದೆ ನೋಡಿ? ಮೊದಲನೇ ಅಕ್ಷರ ಡಿಫ್ರೆಂಟ್ ಇದೆ. ಹಾಗಾದ್ರೆ ಮೊದಲನೇ ಅಕ್ಷರ ಯಾವುದು? ಎಸ್ ಇಂದ 1 ಅಕ್ಷರ ಜಾಸ್ತಿ ಮಾಡಿದ್ರೆ ಅದು ಟಿ ಬರಬೇಕು. ಇದು ರಾಂಗ್. PO ಲೆಸ್ ಆಗಿದೆನಾ? ಆಕ್ಚುಲಿ ಹಂಗ ಆಗ್ಬಾರ್ದು. ಆಕ್ಚುಲಿ ಇದು ಕ್ಯೂ ಆಗ್ಬೇಕ್ರಿ. ಇದು ಕ್ಯೂ ಆಗ್ಬೇಕಾಯ್ತಾ?
ಇದೇನಾಯ್ತ್ರಿ, ಕ್ಯೂ ಆಗ್ಬೇಕಿದು. ಇಲ್ಲ ಕ್ಯೂ ಆಗ್ಬೇಕು. ಓಕೆ ಸರಿ, ನೆಕ್ಸ್ಟ್ ಯಾರು ಶ್ರುತಿ ಅವ್ರು? ನನ್ನ ಎಕ್ಸಾಮ್ ಅಲ್ಲಿ ಕೇಳಿದ ನೋಡಿ. ಸರಿ, ಪೋಲ್ ಬಂತು. ಅಯ್ಯೋ, ಏನೋ ಆಗೈತ್ರಿ ಇದಕ್ಕೆ. 100%, 95%, 100% ಇಲ್ಲಿವರೆಗೆ ಆಗೇ ಇಲ್ಲ. ನಮ್ ವರದರಾಜ್ ಟಾಪ್ ಅಲ್ಲಿ ಇದ್ದಾನೆ. ಓಕೆ, ಓಕೆ ಸರಿ ನೋಡಿ. ಅಯ್ಯೋ, ಇದೇನಾಯ್ತ್ರಿ? ಅಯ್ಯೋ, ಇದ್ಯಾಕೋ ಸರಿ, ರಿಫ್ರೆಶ್. ಇದು ಆಕ್ಚುಲಿ ಅದು ಸೆಲೆಕ್ಟ್ ಆಗ್ತಾ ಇಲ್ಲ ಪೆನ್. ಇದು ಯಾಕೆ ಪೆನ್ ಬೀಸಿ ಹೋಗಿರಿ. ಆ ಪೆನ್ ನೋಡ್ರಿ, ಪೆನ್ ನಾವು ಸೆಲೆಕ್ಟ್ ಮಾಡಕ್ ಹೋದ್ರೆ ಇದು ಸೆಲೆಕ್ಟ್ ಆಗ್ತಾ ಇದೆ. ಏನೋ ಆಗೈತ್ರಿ ಇವತ್ತು. ಈಗ ನೋಡಿ, ನಾನು ಎ ಬರಿಬೇಕಾ, ಹಿಂಗ್ ಬರಿಬೇಕು, ಸಿ ಬರೆಯಕ್ ಆಗ್ತಾ ಇಲ್ಲ. ಒಂದ್ ಕೆಲಸ ಮಾಡಿ, ಆಯ್ತು, ಒಂದ್ಸಲ ರೀಕನೆಕ್ಟ್ ಮಾಡ್ತಿರ್ತಾರೆ. ನಾನು ಪೂಜೆ ಮಾಡಿದ್ದೆ ಮೊನ್ನೆ, ನೀವು ದಕ್ಷಿಣ ಇಟ್ಟಿಲ್ಲ. ಯಾಕ್ರಿ ಹಿಂಗ ಆಗ್ತೈತೆ? ಓಕೆ, 1 ಸೆಕೆಂಡ್ ರೀ, ಹಂಗೆ ರೀ. ಹಲೋ 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 ಹಲೋ. ಮತ್ತಂಗೆ ಆಗ್ತದೆ ರೀ. ಇಲ್ಲ, ಅದು ಸೆಲೆಕ್ಟ್ ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ 10 ಗಂಟೆಗೆ ಇದೆ ನೋಡಿ. ಒಂದ್ ಕೆಲಸ ಮಾಡ್ರಿ, 10 ಗಂಟೆಗೆ ತಗೋತಿರ್ತವ್ರಿ. ಅಲ್ಲ, ಬೇರೆ ಪೆನ್ ಅಲ್ಲ, ಅಲ್ಲಿ ಆಕ್ಚುಲಿ ಪೆನ್ ಸೆಲೆಕ್ಟ್ ಮಾಡ್ಬೇಕು. ಅದು ಪೆನ್ ಸೆಲೆಕ್ಟ್ ಆಗ್ತಾ ಇಲ್ಲ, ಶೇಪ್ಸ್ ಆಗ್ತಾ ಇಲ್ಲ. ಹಾ, ಇಲ್ಲ, ಅದು ಪಿ ಬಟನ್ ಒತ್ತಿ ಹಿಡ್ಕೊಂಡಿದ್ದೀನಿ. ಹಾ, ಆಯ್ತು. ಎ ಸಿ ಇದೆ, 2 ಅಕ್ಷರ ಜಾಸ್ತಿ ಆಯ್ತು. ಸಿ ಇ ಆಗಿದೆ, 2 ಅಕ್ಷರ ಜಾಸ್ತಿ ಆಯ್ತು. ಹಾಗಾದ್ರೆ ಎಕ್ಸ್ 2 ಅಕ್ಷರ ಜಾಸ್ತಿ ಅಂದ್ರೆ ಜಡ್ ಆಗುತ್ತೆ. ಓಕೆ, ಒಂದ್ ಕೆಲಸ ಮಾಡಿ, ಇಲ್ಲ 10 ಗಂಟೆಗೆ ಮಾಡ್ತೀನಿ, ಆಯ್ತಾ? ಅಂದ್ರೆ ಪಿ ಬಟನ್ ಒತ್ತಿ ಹಿಡ್ಕೋಬೇಕ್ರಿ.
ಓಕೆ ಸರಿ 10ಕ್ಕೆ ಇದು ಮಾಡೋಣ. ಏನ್ ಗೊತ್ತಿಲ್ಲ ಏನ್ ಪ್ರಾಬ್ಲಮ್. ಆಯ್ತು ಓಕೆ ಸರಿ ತೊಗೊಳ್ಳಿ 10ಕ್ಕೆ ತಗೋತೀನಿ ಆಯ್ತಾ. ಕಾಲ್ ಕನೆಕ್ಟ್ ಮಾಡಿ. ಯಾರಿಗೆ ಮಾಡೋಣ ಕಾಲ್? ಲೋಕೇಶ್ ಮಾಡೋಣ. ಲೋಕೇಶ್ ಮಿಸ್ಡ್. ಮಲ್ಲಿಕಾರ್ಜುನ್ ಮಾಡೋಣ. ಪೋಲ್ ಕೊಡ್ಲಾ? ಮಲ್ಲಿಕಾರ್ಜುನ್ ಮಿಸ್ಡ್. ಪೋಲ್ ಕೊಡ್ಲಿ ಏನ್ರಿ ಇದಕ್ಕ? ಪೋಲ್ ಕೊಡ್ತೀನಿ ನೋಡಿ. %82. ಇಲ್ಲಿ ನೋಡ್ರಿ YDDC FGFG ಯಾವ ಲೆಟರ್ ನೋಡಿದ್ರೆ ಆನ್ಸರ್ ಸಿಗ್ಬೋದು? ಸೆಕೆಂಡ್ ಲೆಟರ್ ನೋಡಿ. ಸೆಕೆಂಡ್ ಲೆಟರ್ ನೋಡಿ, O ಇಂದ Q ಆಗಿದೆ. ಓಕೆ, O ಇಂದ Q ಆಗಿದೆ. ಹಾಗಾದ್ರೆ L ಇಂದ 2 ಅಕ್ಷರ ಮುಂದೆ ಹೋಗ್ರಿ. 2 ಅಕ್ಷರ ಮುಂದೆ ಹೋಗ್ಬೇಕು. ಓಕೆ, ಸೆಕೆಂಡ್ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಅಕ್ಷರ ಮುಂದೆ ಹೋಗಿದೆ. ಹಾಗಾದ್ರೆ ಎಲ್ಲಿಂದ 2 ಅಕ್ಷರ ಮುಂದೆ ಹೋದ್ರೆ ಅದೇನಾಗುತ್ತೆ? N ಆಗುತ್ತೆ. N ಎಲ್ಲಿದೆ? N ಇಲ್ಲಿದೆ. ಸೊ ಇದೇ ಕರೆಕ್ಟ್. ಓಕೆ ಸರಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಆಯ್ತಾ. ಜಸ್ಟ್ ಸೆಕೆಂಡ್ ನೀವು ಇಲ್ಲಿ ಡಿಫ್ರೆಂಟ್ ಆಗಿರೋದು ನೋಡ್ಕೋಬೇಕ್ರಿ. ಇಲ್ಲಿ ಯಾವ್ದು ಡಿಫ್ರೆಂಟ್ ಇದೆ? ಇಲ್ಲಿ ನೋಡಿ, ಡಿಫ್ರೆಂಟ್ ಇದೆಲ್ಲ ಅದನ್ನ ನೋಡ್ಬೇಕು. ಓಹೋ, ಈಗ ಬಂತು ನೋಡ್ರಿ. ಓಕೆ, ಇಲ್ಲ ಈಗ ಸರಿ ಆಯ್ತು ನೋಡಿ. ಇಲ್ಲಿ ಏನ್ ಮಾಡ್ಬೇಕು? YDDC ಇದೆ, ಅದನ್ನ ನೋಡ್ಬಿಟ್ರಿ. ಸೆಕೆಂಡ್ ನೋಡಿ, QNMD ಇದೆ. ಸೊ ಹಾಗಾದ್ರೆ ಎಲ್ಲವೂ ಡಿಫ್ರೆಂಟ್ ಇದೆ. ಓಕೆ, ಸೊ ಎಲ್ಲವೂ ಡಿಫ್ರೆಂಟ್ ಇದೆ ಅಂತಂದಾಗ ಇದನ್ನಷ್ಟು ನೋಡಿ, ಮತ್ತೆ ಸ್ಟಾರ್ಟ್ ಆಯ್ತು. ಬಂತು. ಸೊ ಹಾಗಾದ್ರೆ ಡಿಫ್ರೆಂಟ್ ಇರೋದು ಯಾವ್ದು? 2ನೇ ಅಕ್ಷರ. ಇಲ್ಲಿ O ಇದೆ, ಇಲ್ಲಿ Q ಇದೆ. ಹಾಗಾದ್ರೆ O ಇಂದ Q ಮತ್ತೆ ಹೋಯ್ತು ನೋಡ್ರಿ. 2 ಜಾಸ್ತಿ ಆಯ್ತಾ? ಇಲ್ಲಿ L ಇಂದ 2 ಅಕ್ಷರ ಜಾಸ್ತಿ ಮಾಡಿ ಅದು N ಆಗುತ್ತೆ. ಓಕೆ, ಮೋಸ್ಟ್ಲಿ ನಂದು ಇಲ್ಲ ಸಿಸ್ಟಮ್ ಅಲ್ಲೂ ಪ್ರಾಬ್ಲಮ್ ಇರುತ್ತಲ್ರಿ, ಏನೋ ವೈರಸ್. ಒಂದ್ ಸೆಕೆಂಡ್ ನೋಡ್ತೀವಿ. ನಂದು ಆಂಟಿ ವೈರಸ್ ಮುಗಿದೋಗುತ್ತೆ. ಆಯ್ತು, ರಿನ್ಯೂ ಮಾಡ್ಬೇಕು ತಡ್ರಿ.